ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲ್ಲು. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಮಧ್ಯಾಹ್ನದಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ದಿವಸ ಆಯಿತು ವ್ಲಾಗನ್ನು ಶೂಟ್ ಮಾಡಿ ನಾನು. ಹಾಗಾಗಿ ಇವತ್ತು ಸರಿ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಅಡುಗೆಗೆ ಇವತ್ತು ಸಿಂಪಲ್ಲಾಗಿ ಒಂದು ಮೂಲಂಗಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸಿಂಪಲ್ಲಾಗಿ ಒಂದು ಬೆಂಡೆಕಾಯಿ ಫ್ರೈಯನ್ನು ಮಾಡ್ಕೊತಾ ಇದ್ದೀನಿ. ತುಂಬಾ ಕಡಿಮೆ ಒಂದು ಪದಾರ್ಥಗಳನ್ನು ಬಳಸ್ಕೊಂಡು ಮಾಡುವಂಥ ಸಾಂಬಾರು ಜೊತೆಗೆ ಬೆಂಡೆಕಾಯಿ ಪಲ್ಯ. ಫಸ್ಟಿಗೆ ಮೂಲಂಗಿಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 2 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಓಕೆನಾ? ಇದನ್ನು ಸಿಪ್ಪೆ ಎಲ್ಲ ತೆಗೆದು ಈರುಳ್ಳಿನ ಟೊಮೆಟೊವನ್ನು ಉದ್ದುದ್ದಾಗೆ ಈಗ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಜೊತೆಗೆ ತೆಂಗಿನಕಾಯಿಯನ್ನು ಕೂಡ ಚೂರು ಚೂರಾಗಿ ಕಟ್ ಮಾಡಿ ಇಟ್ಕೊತೀನಿ. ಆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈ 4 ಪದಾರ್ಥವನ್ನು ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ತೊಗರಿಬೇಳೆ ಉಪಯೋಗಿಸ್ತಾ ಇಲ್ಲ. ಮೂಲಂಗಿ ಸಾಂಬಾರು ತೊಗರಿಬೇಳೆ ಹಾಕದೆ ನಾನು ಇಲ್ಲಿ ಮೂಲಂಗಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಬೇಗನೂ ಖಾಲಿ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಸಾಂಬಾರು. ನೋಡಿ, ತೆಂಗಿನಕಾಯಿಗೆ ಈಗ ಉದ್ದುದ್ದಾಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದೆಲ್ಲ ಕಟ್ ಮಾಡಿ ಆದಮೇಲೆ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಏನಾದರೂ ಒಂಚೂರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಈಗ ಈರುಳ್ಳಿ, ಟೊಮೆಟೊ, ಕಾಯಿ ಎಲ್ಲ ಕಟ್ ಮಾಡ್ಕೊಂಡಾಗಿದೆ. ಈಗ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದು ಬಾಣಲೆ ತೊಗೊತಾ ಇದ್ದೀನಿ. ಈಗ ಬಾಣಲೆಗೆ ಒಂಚೂರು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ತೊಗರಿಬೇಳೆ ಪ್ರತಿ ದಿವಸ ಉಪಯೋಗಿಸ್ತೀವಲ್ವಾ, ತೊಗರಿಬೇಳೆ ಸಾಂಬಾರು. ತೊಗರಿಬೇಳೆ ಇಲ್ಲದೆ ನಾವು ಸಾಂಬಾರೇ ಮಾಡಲ್ಲ ಕೆಲವೊಂದು ಸಲ. ಅಟ್ಲೀಸ್ಟ್ ಒಂದು ವಾರಕ್ಕೆ 1 ಸತಿನ 2 ಸತಿನ ಈ ರೀತಿ ತೊಗರಿಬೇಳೆ ಬಳಸ್ದೇ ಸಾಂಬಾರು ಮಾಡ್ಕೊಳ್ಳೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಪ್ರತಿ ದಿವಸ ಬೇಳೆ ತಿಂದು ಬೇಜಾರಾಗಿರುತ್ತೆ. ಹಾಗಾಗಿ ನೋಡಿ, ಎಣ್ಣೆ ಹಾಕಿ ಚೆನ್ನಾಗಿ ಸ್ವಲ್ಪ ಈರುಳ್ಳಿ, ಟೊಮೆಟೊ ಎಲ್ಲ ಬಾಡಿಸೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಟೊಮೆಟೊ, ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಈಗ ಅದು ಫ್ರೈ ಮಾಡ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಒಂದು ಪಾತ್ರೆಗೆ ಮೂಲಂಗಿ ಬೇಯೋವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಮೂಲಂಗಿಯನ್ನು ಬೇಯಕ್ಕಿಡ್ತಾಯಿದ್ದೀನಿ. ನಾವಲ್ಲಿ ಬೇಯಕ್ಕಿಡೋ ಅಷ್ಟೊತ್ತಿಗೆ ನಮಗಿಲ್ಲಿ ಮಸಾಲೆ ಕೂಡ ತಣ್ಣಗಾಗಿದೆ. ನೋಡಿ, ಈಗ ಮಸಾಲೆನ ಗ್ರೈಂಡ್ ಮಾಡ್ಕೊಂಬರ್ತೀನಿ. ನಾನು ಉಪಯೋಗಿಸೋದು ಆಚಿ ಸಾಂಬಾರು ಪೌಡರು. ಆಚಿ ಸಾಂಬಾರು ಪೌಡರು ಒಂದು 2ರಿಂದ 2.5 ಸ್ಪೂನ್ ಹಾಕ್ಕೊಂಡು ಜೊತೆಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಬೆಂದಿರುವಂಥ ಮೂಲಂಗಿಗೆ ಮಸಾಲೆಯನ್ನು ಸೇರಿಸ್ಕೊಂಡು ಒಂದು ಕುದಿ ಬರೆಸ್ತೀನಿ. ಹಾಗೆ ಆ ಟೈಮಲ್ಲಿ ನಮಗೆ ಸಾಂಬಾರಿಗೆ ಬೇಕಾಗಿರುವಷ್ಟು ಉಪ್ಪು ಕೂಡ ನಾವು ಸೇರಿಸ್ಕೊಂಡು ಕುದಿಸ್ಬೇಕಾಗುತ್ತೆ. ಹಾಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಇಂಗು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಮೂಲಂಗಿ ಸಾಂಬಾರು ಬೇಳೆ ಇಲ್ಲದೆ ಸೂಪರಾಗಿ ರೆಡಿಯಾಗಿಬಿಡುತ್ತೆ. ಮುದ್ದೆಗೆ, ಅನ್ನಕ್ಕೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಷ್ಟು ಸಾಂಬಾರು ಒಂದೇ ಟೈಮಿಗೆ ನಮ್ಮ ಮನೇಲಿ ಖಾಲಿ ಆಗುತ್ತೆ. ಅದ್ರ ಜೊತೆಗೆ ಸಿಂಪಲ್ಲಾಗಿ ಒಂದು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಏನಂತಂದರೆ ಬೆಂಡೆಕಾಯಿನ ಫಸ್ಟೇ ಕ್ಲೀನ್ ಮಾಡಿ ತೊಳೆದು ಬಟ್ಟೆಯಲ್ಲಿ ಒರೆಸಿಟ್ಕೊಬೇಕು. ಹೀಗೆ ಉದ್ದುದ್ದಾಗೆ ಕಟ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಶೇಪಿಗೆ ಬೇಕಾದರೂ ಕಟ್ ಮಾಡ್ಕೊಬೋದು ಬೆಂಡೆಕಾಯನ್ನು. ಹೀಗೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯನ್ನು ಸ್ವಲ್ಪ ಬಾಣಲೆಗೆ ಎಣ್ಣೆ, ಸಾಸಿವೆ, ಅದ್ರ ಜೊತೆಗೆ ಮಟನ್ ಮಸಾಲ ಪೌಡರ್ ಬರುತ್ತಲ್ಲ, ಯಾವ ಕಂಪನಿ ಆದರೂ ಆಗಿರ್ಬೋದು, ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನು ತಗೊಳ್ಳಿ. ಮಟನ್ ಮಸಾಲ ಪೌಡರು ನಮ್ಮ ಮನೇಲಿ ಇರಲಿಲ್ಲ, ಹಂಗಾಗಿ ಇವತ್ತು ನಾನು ಪನ್ನೀರ್ ಟಿಕ್ಕಾ ಮಸಾಲ ಇತ್ತು, ಆ ಪೌಡರನ್ನು ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, ಬಾಣಲೆಗೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದ ತಕ್ಷಣ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಚಿಟಪಟ ಅಂದ ತಕ್ಷಣ ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಬೇಕು. ಬೇಗನೆ ಫ್ರೈ ಆಗುತ್ತೆ. ಬೆಂಡೆಕಾಯಿ ಆ್ಯಕ್ಚುಲಿ ಹಸಿಯಾಗಿ ತಿನ್ನಬೇಕು, ಆದರೆ ಹಸಿಯಾಗಿ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಒಂದು ಅರ್ಧ ಬೇಯಿಸ್ಕೊಳ್ತಿರೋದಷ್ಟೇ. ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾವಿಲ್ಲಿ ಪನ್ನೀರ್ ಮಸಾಲ ಇತ್ತು, ಪನ್ನೀರ್ ಟಿಕ್ಕಾ ಮಸಾಲ ಇತ್ತು ನಮ್ಮ ಮನೇಲಿ ಪೌಡರು. ಸರಿ, ಅದನ್ನು ಹಾಕೋಣ ಅಂಥೇಳಿ ಆ ಪೌಡರನ್ನು ಹಾಕ್ತಾಯಿದ್ದೀನಿ. ಇಷ್ಟೇ ನೋಡಿ, ಬೆಂಡೆಕಾಯಿ, ಎಣ್ಣೆ, ಸಾಸಿವೆ ಮತ್ತು ಪನ್ನೀರ್ ಟಿಕ್ಕಾ ಮಸಾಲ
ಇಷ್ಟನ್ನು ಹಾಕಿ ಚೆನ್ನಾಗೆ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ಎಷ್ಟು ಸೂಪರಾಗಿ ಆಗಿತ್ತು ಅಂದರೆ ಸಖತ್ತಾಗಿತ್ತು. ಒಂದು ಟೈಮ್ಗೆ ಇಷ್ಟು ಅರ್ಧ kg ಬೆಂಡೆಕಾಯಿ ಪಲ್ಯ ಕೂಡ ಖಾಲಿ ಆಯಿತು ನಮ್ಮ ಮನೇಲಿ. ಈಗ ನೈಟಿಗೆ ಬೆಂಡೆಕಾಯಿ ಪಲ್ಯ ಇಲ್ಲ ನಮಗೆ, ಸ್ವಲ್ಪ ಉಳಿದಿತ್ತು, ಅದನ್ನು ನಾನು ಊಟ ಮಾಡಿದೆ. ಹಾಗೆ ಅಮ್ಮ ಬೇರೆ ಬಂದಿದ್ದರು, ನಮ್ಮ ತಂಗಿ ಮನೆಗೆ ಹೋಗಿದ್ರು ಮೊನ್ನೆ. ನಮ್ಮ ತಂಗಿ ಮಗ ಮಾಲೆ ಹಾಕಿದ್ದ, ಹಾಗಾಗಿ ಇಡುಮುಡಿ ಇತ್ತು ಅಂಥೇಳಿ ಅಲ್ಲಿ ಹೋಗಿ ಬಂದಿದ್ದರು. ಪ್ರಸಾದ ತೊಗೊಂಡ್ಬಂದಿದ್ರು, ಅಯ್ಯಪ್ಪ ಸ್ವಾಮಿ ಪ್ರಸಾದನ. ಹಾಗೆ ಮನೇಲಿ ಕೂಡ ತುಂಬ ಕ್ಯಾರೆಟ್ ಜಾಸ್ತಿ ಇತ್ತು ಅಂಥೇಳಿ ಹಲ್ವಾ ಮಾಡೋಣ ಅಂಥೇಳಿ ನಾಳೆಗೆ ತುರಿದು ಕೊಡಮ್ಮ ಅಂತಂದೆ. ತುರಿದು ಎಲ್ಲ ಇಟ್ಟಿದ್ದಾರೆ. ಹಾಗೆ ಸ್ವಲ್ಪ ಸ್ಕಿನ್ ಗ್ಲೋಯಿಂಗ್ ಆಯಿಲನ್ನು ಮಾಡ್ಕೊತೀನಿ ಮನೆಯಲ್ಲಿ ನಾನು. ಏನಪ್ಪ ಅಂತಂದರೆ ಕ್ಯಾರೆಟು ಮತ್ತು ಬಾದಾಮಿ ಇದನ್ನೆಲ್ಲ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಿ ಆ ಒಂದು ಎಣ್ಣೆಯನ್ನು ನಾವು ಫೇಸ್ಗೆ ಪ್ರತಿ ದಿವಸ ಅಪ್ಲೈ ಮಾಡ್ತೀನಿ. ಖಾಲಿಯಾಗಿತ್ತು, ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಂಬಿಡೋಣ ಇವತ್ತು ಅಂಥೇಳಿ. ಹೇಗಿದ್ದರೂ ಕ್ಯಾರೆಟ್ ತುರಿದು ಕೊಟ್ರಲ್ಲ, ಹಾಗಾಗಿ 1 ಕಪ್ಪು ಅದಕ್ಕೆ ಅಂತ ಸಪ್ರೇಟಾಗಿ ತೆಗೆದಿಟ್ಕೊಂಡೆ. ನಾಳೆ ಬೇಕಾದರೆ ಹಲ್ವಾ ಮಾಡ್ಕೊಂಡ್ರಾಯ್ತು ಅಂಥೇಳಿ. ತುಂಬ ಕ್ಯಾರೆಟ್ ತೊಗೊಂಬಂದಾಗ ಏನಾಗುತ್ತೆ, ಯೂಸ್ ಮಾಡದೇ ಇದ್ದಾಗ ಬಾಡೋಗುತ್ತೆ. ಹಾಗಾಗಿ ಚೆನ್ನಾಗಿದ್ದಾಗೆ ಮಾಡಿಬಿಟ್ರೆ ಖಾಲಿ ಆಗುತ್ತಲ್ವ ಅಂಥೇಳಿ ತುರಿದಿಡು ಅಂಥೇಳಿ ತುರಿದಿಡಿಸ್ತಾಯಿದ್ದೀನಿ ಈಗ. ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಮಾಡೋದಕ್ಕೆ ತುಂಬ ಸಿಂಪಲ್ಲು. 1 ಕಪ್ಪು ಕ್ಯಾರೆಟ್ ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಬಾದಾಮಿಯನ್ನು ಜಜ್ಜಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಓಕೆನಾ. ತೆಂಗಿನ ಎಣ್ಣೆಯನ್ನು ಸಣ್ಣ ಉರಿನಲ್ಲೇ ನಾವು ಬಿಸಿ ಮಾಡ್ಕೋಬೇಕು. ಬಿಸಿಯಾಗಿರೋಂಥ ತೆಂಗಿನ ಎಣ್ಣೆಗೆ ಹೆಚ್ಚಿರುವಂಥ ಬಾದಾಮಿಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಕ್ಯಾರೆಟ್ ತುರಿಯನ್ನು ಕೂಡ ಹಾಕಿ ಸಣ್ಣ ಉರಿನಲ್ಲೇ, ಎಷ್ಟಾಗುತ್ತೋ ಅಷ್ಟು ಸಣ್ಣ ಉರಿನಲ್ಲೇ ನಾವು ಕ್ಯಾರೆಟ್ ಮತ್ತು ಬಾದಾಮಿಯನ್ನು ಈ ಕೊಬ್ಬರಿ ಎಣ್ಣೆಯಲ್ಲಿ ನಾವು ಬೇಯಿಸಬೇಕು. ಆ ಬೇಯಿಸೋದ್ರಿಂದ ಅದರಲ್ಲಿರುವಂಥ ಬಾದಾಮಿಯಲ್ಲಿ ಮತ್ತು ಕ್ಯಾರೆಟಲ್ಲಿ ಇರುವಂಥ ಎಲ್ಲ ಅಂಶವೂ ನಮಗೆ ತೆಂಗಿನ ಎಣ್ಣೆಯಲ್ಲೇ ಬಿಡಬೇಕದು. ಅಲ್ಲಿವರೆಗೂ ಸಣ್ಣ ಉರಿನಲ್ಲೇ ಬೇಯಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ತೆಂಗಿನ ಎಣ್ಣೆ ಕಲರ್ ಚೇಂಜ್ ಆಗಿದೆ ಅಂಥೇಳಿ. ಇದು ಯಾವುದೇ ರೀತಿಯಲ್ಲೂ ಎಕ್ಸ್ಟ್ರಾ ಕಲರ್ ಸೇರಿಸಿಲ್ಲ ನಾವಿಲ್ಲಿ. ನಾವು ಸೇರಿಸಿರೋದು ಇಷ್ಟೇ, ಕ್ಯಾರೆಟು ಮತ್ತು ಬಾದಾಮಿ ಇವೆರಡೇ ಸೇರಿಸಿ ಮಾಡಿರೋವಂಥದ್ದು. ನೋಡಿ, ಸಣ್ಣ ಉರಿನಲ್ಲೇ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡು ಆ ಎಣ್ಣೆನ ಸೋಸಿ ಇಟ್ಕೊಂಡ್ರೆ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಯಿಲು ರೆಡಿ ಆಗೋಯಿತು. ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ನೈಟು ಮಲಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಕೈಗೆ ತಗೊಂಡು ಚೆನ್ನಾಗಿ ಮಸಾಜ್ ಮಾಡಿ ಫೇಸ್ಗೆ ಮಲಗಬೇಕು ಮತ್ತು ಬೆಳಗ್ಗೆ ಎದ್ದು ಮುಖ ತೊಳಿಬೇಕು. ತುಂಬಾ ಚೆನ್ನಾಗಿರುತ್ತೆ. ಇದೇ ಸೇಮ್ ಆಯಿಲನ್ನು ನಾವು ಆನ್ಲೈನಲ್ಲಿ ತರಿಸ್ಕೊತೀವಿ ಸಾವಿರಾರು ರೂಪಾಯಿ ಕೊಟ್ಟು. ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಗೊತ್ತಾ ಫ್ರೆಂಡ್ಸ್. ಅದು ನಾವು ಮತ್ತು ಮನೇಲಿ ಮಾಡಿರೋದ್ರಿಂದ ಯಾವೆಲ್ಲ ಪದಾರ್ಥಗಳನ್ನ ಉಪಯೋಗಿಸಿದ್ದೀವಿ ಒಂದು ಸ್ಕಿನ್ ಗ್ಲೋಯಿಂಗ್ ಆಯಿಲ್ಗೆ ಅಂತೇಳಿ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಬಾದಾಮಿ ನಿಮಗೆ ಗೊತ್ತು ಎಷ್ಟು ನಮಗೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂತೇಳಿ. ಹಾಗೆ ಕ್ಯಾರೆಟು ಕೂಡ ನಮ್ಮ ಸ್ಕಿನ್ಗಾಗಿ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ನಿಮಗೆ ಗೊತ್ತಲ್ವಾ. ಹಾಗಾಗಿ ಇದನ್ನು ನಾನು ಮಾಡ್ಕೊತಿರ್ತೀನಿ. ನೀವು ಕೂಡ ಟ್ರೈ ಮಾಡಿ. 3 ಇಂಗ್ರೀಡಿಯೆಂಟ್ ಬೇಕಾಗಿರೋದು ಇದಕ್ಕೆ. ಒಂದು ಕೊಬ್ಬರಿ ಎಣ್ಣೆ, ಜೊತೆಗೆ ಬಾದಾಮಿ, ಜೊತೆಗೆ ಕ್ಯಾರೆಟ್, ಇಷ್ಟೇ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ಇದು 1 ತಿಂಗಳು ಬರುತ್ತೆ ನನಗೆ. ಹಾಗಾಗಿ 1 ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀನಿ. ಮತ್ತೆ ಬೇಕಾದರೆ ಖಾಲಿ ಆದಮೇಲೆ ಮತ್ತೆ ಮಾಡ್ಕೊತೀನಿ. ಓಕೆನಾ. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ನೈಟಿಗೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಹೇಗಿದ್ದರೂ ಮೂಲಂಗಿ ಸಾಂಬಾರು ಇತ್ತಲ್ಲ, ಮಧ್ಯಾಹ್ನ ಮುದ್ದೆ ಮಾಡಿರಲಿಲ್ಲ. ಹಾಗಾಗಿ ನನಗೊಬ್ಳಿಗೆ ಅಂತೇಳಿ ಈಗ ಒಂದು ಸ್ವಲ್ಪ 1 ಮುದ್ದೆ ಆಗೋವಷ್ಟು ಮಾಡ್ಕೊತಾ ಇದ್ದೀನಿ. ನೈಟಲ್ಲಿ ಮುದ್ದೆ ತಿಂದ ಅಭ್ಯಾಸ ನನಗೆ. ನೈಟಲ್ಲಿ ಅನ್ನ ತಿನ್ನೋದಿಲ್ಲ, ವೈಟ್ ರೈಸ್ ಊಟ ಮಾಡೋದಿಲ್ಲ ನೈಟ್ ನಾನು. ನೈಟ್ ಮಾತ್ರ ಮುದ್ದೆ ಬೇಕೇ ಬೇಕು ನನಗೆ ಮತ್ತು ನನ್ನ ಮಗನಿಗೆ ತಿಂತಾನೆ, ದೊಡ್ಡ ಮಗ ತಿಂತಾನೆ. ಹಾಗಾಗಿ 1-2 ಮುದ್ದೆ ಆಗೋವಷ್ಟು ಮಾಡ್ಕೊತಾ ಇದ್ದೀನಿ. ಹೊಸ ಯೂಟ್ಯೂಬ್ ಚಾನಲ್ ಮಾಡಿರೋವಂಥವ್ರಿಗೆ ನಿಮ್ಮ ಪ್ರೋತ್ಸಾಹವನ್ನು ನೀಡಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತೇಳಿ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಒಂದು ಕಮೆಂಟು, ನೀವು ಕೊಡುವಂಥ ಒಂದು ಲೈಕು ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡುತ್ತೆ. ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕೋದಂತೂ ಮರಿಬೇಡಿ. ನೋಡಿ, ತುಂಬಾ ಸಿಂಪಲ್ಲು. ಚೆನ್ನಾಗಿ ನೀರು ಕುದಿ ಇಟ್ಕೊಂಡು ರಾಗಿ ಹಿಟ್ಟು ಚೆನ್ನಾಗಿ ಬೆಂದ ಮೇಲೆ ಚೆನ್ನಾಗಿ ತಿರುಗಿಕೊಂಡು ಮುದ್ದೆ ಕಟ್ಟಿದ್ರೆ ಮುದ್ದೆ ರೆಡಿ ಆಗಿಬಿಡುತ್ತೆ. ಆ್ಯಕ್ಚುಲಿ ದಿವಸ 3 ಟೈಮು ಅನ್ನ ತಿನ್ನೋಕ್ಕಾಗೋದಿಲ್ಲ ನನ್ನ ಕೈಲಂತೂ. 1 ಟೈಮಲ್ಲಾದರೂ ಮುದ್ದೆ ಬೇಕೇ ಬೇಕು. ತುಂಬಾ ಇಷ್ಟ ನನಗಂತೂ ಮುದ್ದೆ. ಹಾಗಾಗಿ ಮುದ್ದೆ ಕಂಪಲ್ಸರಿ 1 ಟೈಮ್ ಆದರೂ ಇದ್ದೇ ಇರುತ್ತೆ, ಮಾಡೇ ಮಾಡ್ತೀನಿ. ನಿಮ್ಮ ಮನೇಲಿ ಕೂಡ ನೀವು ಮುದ್ದೆ ತಿಂತೀರಾ 1 ಟೈಮ್ ಆದರೂ? ಕಮೆಂಟ್ ಮಾಡಿ ತಿಳಿಸಿ ನನಗೆ.
ಹಾಗೆ ರಾಗಿ ಹಿಟ್ಟು ಕೂಡ ನಾವು ಅಂಗಡಿಯಿಂದ ತರೋದಿಲ್ಲ, ನಾವು ಮನೆಯಲ್ಲೇ ರಾಗಿ ತಂದು ಅಂಗಡಿಯಿಂದ ಕ್ಲೀನ್ ಮಾಡಿಸಿ ತೊಳೆದು ಮಿಲ್ ಮಾಡಿಸ್ಕೊಂಬರೋವಂಥದ್ದು. ನೋಡಿ, ಮಧ್ಯಾಹ್ನ ಮಾಡಿದ ಬೆಂಡೆಕಾಯಿ ಪಲ್ಯ ಆಲ್ರೆಡಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸ್ವಲ್ಪ ಉಳಿದಿತ್ತು ನೈಟಿಗೆ ನನಗೆ, ಅದನ್ನು ತಿಂತಾಯಿದ್ದೀನಿ ಈಗ. ಮೂಲಂಗಿ ಸಾಂಬಾರು ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ಸೂಪರಾಗಿತ್ತು. ಸ್ಕಿನ್ನಿಂಗ್ ಗ್ಲೋಯಿಂಗ್ ಮಾಡ್ಕೊಂಡಾದ್ಮೇಲೆ ಉಳಿದಿರುವಂಥ ಕ್ಯಾರೆಟು ಮತ್ತು ಬಾದಾಮಿಯ ಒಂದು ವೇಸ್ಟೇಜ್ ಏನಿರುತ್ತೆ ಅದನ್ನು ನಾನು ತಣ್ಣಗಾದ್ಮೇಲೆ ಗಿಡಗಳಿಗೆ ಹಾಕಿದೆ. ಇವತ್ತು ಬೆಳಗ್ಗೆನೇ ನಮ್ಮಮ್ಮ ಬಂದ ತಕ್ಷಣ ತೊಗೊಂಬಂದಿದ್ದು ಅಯ್ಯಪ್ಪ ಸ್ವಾಮಿ ಪ್ರಸಾದ. ಮೊನ್ನೆ ತಂಗಿ ಮಗ ಇಡುಮಡಿ ಕಟ್ಟಿದ್ರು, ಮಾಲೆ ಹಾಕ್ಕೊಂಡಿದ್ರು. ಹಂಗಾಗಿ ಅಮ್ಮ ಹೋಗಿದ್ರು, ನಾನು ಹೋಗೋಕ್ಕಾಗಲಿಲ್ಲ. ಅವರು ಶಬರಿಮಲೆಯಿಂದ ಬರಬೇಕಾದ್ರೆ ಎಲ್ಲರಿಗೂ ಪ್ರಸಾದ ತೊಗೊಂಬಂದಿದ್ರು, ಹಾಗೆ ನಮಗೂ ಕೂಡ ಕೊಟ್ಟು ಕಳಿಸಿದ್ರು. ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂದರೆ ನನಗಂತೂ ತುಂಬಾ ಇಷ್ಟ. ಅದೇನು ಎಷ್ಟು ತಿಂದರೂ ಸಮಾಧಾನವೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂದರೆ. ನನಗಂತೂ ಪಂಚ ಪ್ರಾಣ. ಹಂಗಾಗಿ ಬೆಳಗಿಂದ ಕೆಲಸ ಆಗಿರಲಿಲ್ಲ, ಹಂಗಾಗಿ ಕೆಲಸ ಎಲ್ಲ ಮುಗಿದ್ಮೇಲೆ ನೈಟ್ ಸ್ನಾನ ಎಲ್ಲ ಆದಮೇಲೆ ತಿನ್ನೋಣ ಅಂತೇಳಿ ಹಾಗೆ ಇಟ್ಟಿದ್ದೆ. ಈಗೆಲ್ಲ ಕೆಲಸ ಮುಗೀತು, ಇವಾಗ ಊಟ ಆದಮೇಲೆ ತಿಂತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತಲ್ವ, ನಿಮಗೂ ಕೂಡ ಇಷ್ಟನಾ ಅಯ್ಯಪ್ಪ ಸ್ವಾಮಿ ಪ್ರಸಾದ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಒಂದು ಬ್ಲೌಸ್ ಕೂಡ ತುಂಬ ದಿವಸ ಆಗಿತ್ತು ಸ್ಟಿಚ್ ಮಾಡೋಕ್ಕೆ ಕೊಟ್ಟು ಇಸ್ಕೊಂಡೇ ಬಂದಿರಲಿಲ್ಲ, ಅದನ್ನು ಕೂಡ ಹೋಗಿ ಇಸ್ಕೊಂಡ್ಬಂದೆ. ಇದು ಸ್ಯಾರಿ ಬಂದು ವರಾಹಿ ಅಂತೇಳಿ ಬರುತ್ತೆ, ಒಂದು ಇನ್ಸ್ಟಾಗ್ರಾಮ್ ಪೇಜ್, ಅದರಿಂದ ತರಿಸ್ಕೊಂಡಿದ್ದೆ. ಅದರದ್ದು ಸ್ಯಾರಿ ಒಂದೆರಡು ಸತಿ ಉಟ್ಕೊಂಡ್ಬಿಟ್ಟಿದ್ದೀನಿ, ಬ್ಲೌಸ್ ಮಾತ್ರ ಸ್ಟಿಚ್ಚೇ ಮಾಡಿಸಿರಲಿಲ್ಲ. ರೀಸೆಂಟಾಗಿ ಕೊಟ್ಟು ಸುಮಾರು ದಿವಸನೇ ಆಗಿಬಿಟ್ಟಿತ್ತು, ಮರ್ತೇ ಬಿಟ್ಟಿದ್ದೀನಿ ಬ್ಲೌಸನ್ನು. ಹಾಗಾಗಿ ಇವತ್ತು ಇದನ್ನು ಕೂಡ ಇಸ್ಕೊಂಬಂದೆ. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಪ್ಲೈನ್ ಬ್ಲೌಸನ್ನೇ ಹೊಲಿಸಿದ್ದೀನಿ ನಾನು, ಏನು ಡಿಸೈನ್ ಎಲ್ಲ ಬಿಡಿಸಿಲ್ಲ. ನನಗೆ ಈ ರೀತಿ ಪ್ಲೈನ್ ಬ್ಲೌಸೇ ಇಷ್ಟ. ಅಂದರೆ ಏನಾದರೂ ಕಾರ್ಯಕ್ರಮಗಳಿಗೆಲ್ಲ ಹಾಕ್ಕೊಂಡು ಹೋಗ್ಬೋದು, ಮದುವೆಗಳಿಗೆಲ್ಲ ಹಾಕ್ಕೊಂಡು ಹೋಗ್ಬೋದು. ಹಾಗೆ ಇದು ಅಳತೆ ಬ್ಲೌಸು. ಈ ಅಳತೆ ಬ್ಲೌಸ್ಗೆ ಹೊಲಿಸಿದ್ದು ಬ್ಲೌಸು ಚೆನ್ನಾಗಿ ಹೊಲ್ದು ಕೊಡ್ತಾರೆ. ಎಲ್ಲ ಬ್ಲೌಸು ಒಂದೇ ಕಡೆ ಹೊಲಿಸೋದು ನಾನು. ಹಾಗಾಗಿ ಇದು ಕೂಡ ಇವತ್ತು ಈ ಕೆಲಸನೂ ಆಯಿತು. ಹಾಗೆ ತುಂಬ ದಿವಸದಿಂದ ಹಳೆ ಪಾತ್ರೆಗಳು, ಹಳೆ ಕುಕ್ಕರೆಲ್ಲ ಹಾಕಿ ಪಾತ್ರೆಗಳು ತೊಗೋಬೇಕು ಅಂತೇಳಿ ತುಂಬ ತೆಗೆದಿಟ್ಟಿದ್ದೆ. ತುಂಬಾ ಇತ್ತು ಹಳೆ ಪಾತ್ರೆಗಳು, ಕುಕ್ಕರೆಲ್ಲ. ಹಾಗಾಗಿ ಇವತ್ತು ಅದು ಮಧ್ಯಾಹ್ನ ಪಾತ್ರೆಯವ್ರು ಬಂದರು, ಪಾತ್ರೆ ಕೂಡ ತೊಗೊಂಡೆ. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ನಾನು ಮಾಡ್ಬೇಕು ಅಂದ್ಕೊಂಡೆ, ಕೆಲಸದ ಬ್ಯುಸಿನಲ್ಲಿ ಮರೆತೆ ನಾನು. ಸರಿ ಇರಲಿ ಅಂತೇಳಿ ನೋಡಿ ಏನೆಲ್ಲ ಕೊಟ್ಟೆ ಗೊತ್ತಾ, ನನ್ನ ಮಕ್ಕಳದು ಸುಮಾರು ಒಂದು 8ರಿಂದ 10 ಜೀನ್ಸು, ಹಾಗೆ ಹಳೆ ಪಾತ್ರೆಗಳು 2 ಜೊತೆ ಕುಕ್ಕರು, ಹಾಗೆ ತಪ್ಪಲೆಗಳು ಒಂದು ಸೆಟ್ಟು ಪೂರ್ತಿ ಇತ್ತು, ಒಂದು 7-8 ಪೂರ್ತಿ ದೊಡ್ಡ ಪಾತ್ರೆ ಇತ್ತು ಅದು, ಮತ್ತು ಹಳೆ ನಲ್ಲಿಗಳು, ಮತ್ತು ಕಂಪ್ಯೂಟ್ರದ್ದು ಮದರ್ ಬೋರ್ಡ್ ಬರುತ್ತಲ್ಲ ಅದು, ಅದೆಲ್ಲ ಕೊಟ್ಟು ಈ ಪಾತ್ರೆ ತೊಗೊಂಡಿದ್ದು. ಇದರಲ್ಲಿ 4 ಸೆಟ್ ಇತ್ತು. ಅದನ್ನು ಅಮ್ಮನಿಗೊಂದು ಕೊಟ್ಟೆ, ನಮ್ಮ ತಾಯಿಗೊಂದು ಕೊಟ್ಟು ಕಳಿಸಿದೆ. ಬಂದಿದ್ರು ಇವತ್ತು ಅವರು, ಅವರೇ ಪ್ರಸಾದ ತೊಗೊಂಡ್ಬಂದಿದ್ದು ತಂಗಿ ಮನೆಗೆ ಹೋಗಿ. ಇದು 4 ಪೀಸು ಮತ್ತು ಇದೊಂದು ಪೀಸು, ಇದೆಲ್ಲ ಸೇರಿ ಅವ್ರು ಎಷ್ಟು ಹೇಳಿದ್ರು ಗೊತ್ತಾ? ಇದಕ್ಕೆ ಬಂದು 700 ಹೇಳಿದ್ರು, ಇದು ಬಂದು 1400 ಹೇಳಿದ್ರು. ನಾನು ಅಷ್ಟೆಲ್ಲ ಐಟಮ್ ಕೊಟ್ಟು ಮೇಲೆ ಇನ್ನೂ 500 ರೂಪಾಯಿ ಕೊಟ್ಟೆ, 500 ರುಪೀಸ್ ಕೊಟ್ಟು ತೊಗೊಂಡೆ. ಇದು ತುಂಬಾ ಇಷ್ಟ ಆಯಿತು ನನಗೆ. ಇದು ತುಂಬಾ ಇಷ್ಟ ಆಯಿತು ನನಗೆ. ಹಂಗಾಗಿ ಸರಿ ಇರಲಿ, ಸಾಂಬಾರೆಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ತೊಗೊಂಡೆ. ಪಾತ್ರೆಗಳು ಎಷ್ಟೇ ಇದ್ರೂ ಹೆಣ್ಮಕ್ಳಿಗೆ ಪಾತ್ರೆ ಅಂದರೆ ಇಷ್ಟ ಅಲ್ವಾ? ನನಗಂತೂ ಭಾಳನೇ ಇಷ್ಟ. ಇತ್ತೀಚೆಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಪಾತ್ರೆಗಳನ್ನು ತಗೊಳ್ಳೋದು. ಮುಂಚೆ ಎಲ್ಲ ತುಂಬ ತೊಗೊತಾ ಇದ್ದೆ, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಜಾಗನೂ ಇರೋಲ್ಲ ಮನೆಗಳಲ್ಲಿ ಈಗ, ಜಾಸ್ತಿ ಪಾತ್ರೆ ತೆಗೆದು ಇಟ್ಕೊಳ್ಳೋ ಅಷ್ಟು. ಸ್ಟೀಲ್ ಸೇಮ್ ಇಂಥದ್ದೇ ಸ್ಟೀಲಲ್ಲಿ ನೋಡೋಣ ಅಂತ ಅಂದ್ಕೊಂಡೆ, ಇತ್ತು. ಆದರೆ ತುಂಬ ತೆಳು ಪಾತ್ರೆ, ತಳ ತುಂಬ ತೆಳುವಿತ್ತು. ಹಾಗಾಗಿ ಸರಿ ಬೇಡ ಅಂದ್ಕೊಂಡು ಇದನ್ನು ತೊಗೊಂಡೆ. ಚೆನ್ನಾಗಿದೆ ಮೇಡಮ್, ಏನೂ ಆಗಲ್ಲ, ನಿಮ್ಗೆ 5 ವರ್ಷ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಹೇಗಾಗುತ್ತೆ ಅಂಥೇಳಿ. ಇಂಡಿಯನ್ ಪಾತ್ರೆಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಏನಾಗುತ್ತೆ, ಒಳಗಡೆ ಒಂಥರ ಕಪ್ಪು ಬರುತ್ತೆ. ಆ ಥರ ಬಂದರೆ ಭಯ, ಇಲ್ಲೆಲ್ಲ ಒಂಥರ ಕಪ್ಪಾಗುತ್ತೆ. ಆ ಥರ ಆಗಬಾರ್ದು ಅಂತ ಹೇಳಿದ್ದೀನಿ. ಒಳ್ಳೆ ಕ್ವಾಲಿಟಿ ಇದು ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ, ಬಾಳಿಕೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ನೋಡಿ, ಇದರಲ್ಲಿ 4 ಸೆಟ್ ಇತ್ತು, ಇದಕ್ಕಿಂತ ಇನ್ನೊಂದು ಚಿಕ್ಕದಿತ್ತು, ಅದನ್ನು ಅಮ್ಮನಿಗೆ ಕೊಟ್ಟು ಕಳಿಸ್ದೆ. ಅವ್ರಿಗೆ ಎಂತಕ್ಕಾದ್ರೂ ಯೂಸ್ ಆಗುತ್ತೆ, ಒಬ್ಬರೇ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆಲ್ಲ ಅಂಥೇಳಿ. ಮತ್ತು ಇದು ತುಂಬಾ ಇಷ್ಟ ಆಯಿತು. ನಿಮಗೇನು ಅನ್ನಿಸ್ತು ಈ ಪಾತ್ರೆಗಳನ್ನು ನೋಡಿ? ನಾನು ಎಷ್ಟು 8ರಿಂದ 10 ಜೀನ್ಸು, ಅದ್ರ ಜೊತೆಗೆ ಸ್ವಲ್ಪ ಇಂಡಿಯನ್ ಪಾತ್ರೆಗಳ ಸೆಟ್ಟು, ನಲ್ಲಿ, ಮತ್ತು ಇನ್ನೇನು ಹಾಕ್ತೀನಿ. ನಾನು ಅದು ಫೋಟೋ ತೊಗೋಬೇಕಾಗಿತ್ತು, ತೆಗಿಲಿಲ್ಲ. ಅದೆಲ್ಲ ಹಾಕಿ ಮೇಲೆ 500 ರೂಪಾಯಿ ಕೊಟ್ಟಿದ್ದೀನಿ. ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಗೊತ್ತಿಲ್ಲ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ಸದ್ಯಕ್ಕೆ ಯೂಸ್ ಮಾಡಲ್ಲ ನಾನು, ತುಂಬಾ ಪಾತ್ರೆಗಳಿದೆ ಮನೇಲಿ.
ಅದೆಲ್ಲ ಒಂದು ಸ್ವಲ್ಪ ಹಳೇದಾದಮೇಲೆ ಮತ್ತೆ ಹೊಸ ಸೆಟ್ಟನ್ನು ತೆಗೆಯೋದು. ಎಲ್ಲ ತೆಗೆದು ಅಡುಗೆ ಮನೇಲಿ ಇಟ್ಕೊಳ್ಳೋಕ್ಕೂ ಜಾಗ ಇಲ್ಲ, ಮತ್ತು ಜಾಸ್ತಿ ಉಪಯೋಗಿಸೋದು ಇಲ್ಲ. ಹಾಗಾಗಿ ಡೈಲಿ ಯೂಸ್ಗೆ ಎಷ್ಟು ಬೇಕು ಅಡುಗೆ ಪಾತ್ರೆಗಳು ಅಷ್ಟನ್ನು ಮಾತ್ರನೇ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಮೇಲೆ ಇಟ್ಟಿರ್ತೀನಿ. ಒಂದು ಸೆಟ್ಟು ಹಳೇದಾಗ್ತಿದ್ದಂಗೆ ಮತ್ತೆ ಇನ್ನೊಂದು ಸೆಟ್ಟನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಮೊನ್ನೆ ಕ್ರಿಸ್ಮಸ್ ಟೈಮಲ್ಲಿ ಒಂದು ಆನ್ಲೈನಿಂದ ಕೇಕ್ಗಳು ತರಿಸಿದ್ವಿ. ಒಂದು ಉಳ್ಕೊಂಡಿತ್ತು. ಹೇಗಿದ್ರು ಅಮ್ಮ ಬಂದಿದ್ರಲ್ಲ ಅಂಥೇಳಿ ಸಂಜೆ ಟೀ ಟೈಮ್ಗೆ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಆನ್ಲೈನಲ್ಲಿ ತರಿಸಿದ್ದು ಇದು ಕ್ರಿಸ್ಮಸ್ ಕೇಕು. ತುಂಬ ಫ್ರೆಶ್ ಆಗಿ ತುಂಬಾ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕಿ ಮಾಡಿದರು. ತುಂಬಾ ಇಷ್ಟ ಆಯಿತು ಮನೇಲಿ ಎಲ್ರಿಗೂ. ಭಾಳನೇ ಚೆನ್ನಾಗಿತ್ತು. ಎಲ್ರಿಗೂ ತುಂಬ ಇಷ್ಟಪಟ್ಟು ಸುಮಾರು ಒಂದು 10ರಿಂದ 15 ಬಾಕ್ಸ್ ತರಿಸಿದ್ದು. ಎಲ್ಲ ಖಾಲಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ವಿಡಿಯೋ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.